भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಸಂಜಯ ಪಾಂಡವರ ಹತ್ತಿರಕ್ಕೆ ದೂತನಾಗಿ ಬಂದಾಗ ಅವನೇನ್ ಹೇಳ್ದ ಅನ್ನೋ ಮಾತನ್ನು ಕೇಳಿ ಪಾಂಡವರು ಕೃಷ್ಣನ ಹತ್ತಿರ ಬರ್ತಾರೆ. ಕೃಷ್ಣನನ್ನ ಕೇಳ್ತಾರೆ, ನಾವೇನ್ ಮಾಡ್ಬೇಕು ಅಂತ. ಕೃಷ್ಣ ಹೇಳಿದ ಮಾತು, ನಾನು ಸಂಧಾನಕ್ಕಾಗಿ ಕೌರವರ ಹತ್ತಿರ ಹೋಗ್ತೇನೆ ಅಂತಂದಾಗ ಭೀಮ ಆರಂಭದಲ್ಲಿ ಯುದ್ಧದ ವಿರುದ್ಧವಾಗಿ ಮಾತಾಡ್ತಾನೆ. ಆ ಭೀಮನ ಮಾತಿನ ಹಿನ್ನೆಲೆ ಏನು ಅಂತ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದನ್ನ ನಾವು ನೋಡಿದ್ವಿ. ಕೊನೆಗೆ ಭೀಮಸೇನ ದೇವರ ಬಲ ಏನು, ಯುದ್ಧದಲ್ಲಿ ಭೀಮಸೇನ ದೇವರ ಪಾತ್ರ ಏನು ಅನ್ನೋದೆಲ್ಲ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನು ಮುಂದೆ ಅರ್ಜುನ ಮಾತಾಡ್ತಾನೆ. ಅಂದ್ರೆ ಕೃಷ್ಣನ ಜೊತೆಯಲ್ಲಿ ಎಲ್ಲರೂ ಮಾತಾಡೋದೆ, ಅವರವರ ಅಭಿಪ್ರಾಯಗಳನ್ನ ಹೇಳೋದು. ಅರ್ಜುನ ಹೇಳ್ತಾನೆ, ಉಕ್ತಂ ಯುಧಿಷ್ಠಿರೇಣೈವ ಯಾವದ್ವಾಚ್ಯಂ ಜನಾರ್ದನ ತವ ವಾಕ್ಯಂತು ಮೇ ಶ್ರುತ್ವಾ ಪ್ರತಿಭಾತಿ ಪರಂತಪ ನೈವ ಪ್ರಶಮಮತ್ರತ್ವಂ ಮನ್ಯಸೇ ಸುಕರಂ ಪ್ರಭೋ ಲೋಭಾದ್ವಾ ಧೃತರಾಷ್ಟ್ರಸ್ಯ ದೈನ್ಯಾದ್ವಾ ಸಮುಪಸ್ಥಿತಾತ್ ಅಫಲಂ ಮನ್ಯಸೇ ಚಾಪಿ ಪುರುಷಸ್ಯ ಪರಾಕ್ರಮಂ ನ ಚಾಂತರೇಣ ಕರ್ಮಾಣಿ ಪೌರುಷೇಣ ಫಲೋದಯಃ. ಯದಿದಂ ಭಾಷಿತಂ ವಾಕ್ಯಂ ತಥೈವ ನ ತಥೈವ ಚ ನ ಚೈತದೇವಂ ದ್ರಷ್ಟವ್ಯಂ ಅಸಾಧ್ಯಮಿತಿ ಕಿಂಚನ ಕಿಂಚೈತನ್ಮನ್ಯಸೇ ಕೃಚ್ಛ್ರಂ ಅಸ್ಮಾಕಂ ಉಪಪಾದಿತಂ ಕುರ್ವಂತಿ ತೇಷಾಂ ಕರ್ಮಾಣಿ ಯೇಷಾನ್ನಾಸ್ತಿ ಫಲೋದಯಃ ಸಂಪದ್ಯಮಾನಂ ಸಮ್ಯಕ್ ಸ್ಯಾತ್ ತತ್ಕರ್ಮ ಸಫಲಂ ಪ್ರಭೋ ಸತಥಾ ಕೃಷ್ಣವರ್ತಸ್ವ ಯಥಾ ಶರ್ಮ ಭವೇತ್ ಪರೈಃ ಪಾಂಡವಾನಾಂ ಕುರೂಣಾಂಚ ಭವಾನ್ ಪರಮಕಃ ಸುಹೃತ್ ಸುರಾಣಾಮಸುರಾಣಾಂಚ ಯಥಾ ವೀರ ಪ್ರಜಾಪತಿಃ ಕುರೂಣಾಂ ಪಾಂಡವಾನಾಂಚ ಪ್ರವಿಧತ್ಸ್ವ ನಿರಾಮಯಂ ಅಸ್ಮದ್ಧಿತಮನುಷ್ಠಾತುಂ ನ ಮನ್ಯೇ ತವ ದುಷ್ಕರಂ ಏವಂಚೇತ್ ಕಾರ್ಯತಾಮೇತಿ ಕಾರ್ಯಂ ತವ ಜನಾರ್ದನ ವಚನಂ ಚೈವಮೇವ ತ್ವಂ ಕರಿಷ್ಯಸಿ ಜನಾರ್ದನ ಚಿಕೀರ್ಷಿತಮಥಾನ್ಯತ್ತೇ ತಸ್ಮಿನ್ ವೀರದುರಾತ್ಮನಿ ಭವಿಷ್ಯತಿ ಚ ತತ್ಸರ್ವಂ ಯಥಾ ತವ ಚಿಕೀರ್ಷಿತಂ ಶರ್ಮತೈಃ ಸಹವಾನೋಸ್ತು ತವ ವಾ ಯಚ್ಚಿಕೀರ್ಷಿತಂ ವಿಚಾರ್ಯಮಾಣೋ ಯಃ ಕಾಮಸ್ತವ ಕೃಷ್ಣಸನೋ ಗುರುಃ ನ ಸನಾರ್ಹತಿ ದುಷ್ಟಾತ್ಮ ವಧಂ ಸಸುತಬಾಂಧವಃ ಯೇನ ಧರ್ಮಸುತೆ ದೃಷ್ಟಾ ನ ಸಾ ಶ್ರೀರಪಮರ್ಷಿತ. ಅರ್ಜುನ ಹೇಳ್ತಾನೆ, ಜನಾರ್ದನ ಅಂದ್ರೆ ಆರಂಭದಲ್ಲೇ ನಾವು ಅವರ ಮನಸ್ಸಿನಲ್ಲಿ ಏನಿದೆ, ಪಾಂಡವರ ಅಭಿಪ್ರಾಯ ಏನು ಅಂತ ತಿಳಿದುಕೊಳ್ಳೋಕೆ ಅನುಕೂಲವಾಗುವಂತೆ ವ್ಯಾಸರು ಒಳ್ಳೊಳ್ಳೆ ವಿಶೇಷಣಗಳನ್ನು ಹಾಕ್ತಾರೆ. ಆ ವಿಶೇಷಣಗಳನ್ನು ನಾವು ನೋಡಿದಾಗ ಅಭಿಪ್ರಾಯ ಏನು ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಅರ್ಜುನ ಕೃಷ್ಣನನ್ನ ಸಂಬೋಧನೆ ಮಾಡುವಾಗ, ಕೃಷ್ಣನನ್ನ ಕರೆಯುವಾಗ ಅವನು ಜನಾರ್ದನ ಅಂತ ಇಲ್ಲಿ ಬೇಕಾದಷ್ಟು ಬಂದಿದೆ, ಇದರ ಕೃತ್ಯ ಬಂದು ನಾನು ಹೇಳಿದ್ದೇನೆ. ಆ ಜನಾರ್ದನ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅವನು ಹೇಳ್ತಾನೆ, ಧರ್ಮರಾಜ ಏನ್ ಹೇಳಬೇಕೋ ಅದೆಲ್ಲವನ್ನ ನಿನಗಾಗ್ಲೇ ಪೂರ್ಣ ಹೇಳಿದ್ದಾನೆ, ಏನ್ ಮಾಡಬೇಕು ಅಂತ ಹೇಳಿದ್ದಾನೆ. ನೀನು ಹೇಳಿದ್ದಿ ಅದಕ್ಕೆ ಉತ್ತರವಾಗಿ, ನೀನು ಹೇಳಿದ್ದು ಸರಿ ಅಂತ ನನಗೆ ಕಾಣ್ತಾ ಇದೆ. ಏನೋ ಸಂಪತ್ತು ಬೇಕು, ರಾಜ್ಯ ಬೇಕು, ನಮ್ಮ ಪಾಲಿನ ಪದಾರ್ಥಗಳೆಲ್ಲ ಬೇಕು ಅನ್ನುವ ಆಸೆಯಿಂದ ನಮಗೇನೂ ಇಲ್ಲ, ಅಪ್ಪ ಇಲ್ಲ, ಬಹಳ ಚಿಕ್ಕ ವಯಸ್ಸಿಂದ
ಕಷ್ಟಪಟ್ಟು ಮೇಲೆ ಬಂದಿದ್ದೇವೆ ಅನ್ನುವ ದೈನ್ಯದಿಂದ, ದುಃಖದಿಂದ ಧೃತರಾಷ್ಟ್ರನ ಮುಂದೆ ನಿಂತು ಸಂಧಿಯನ್ನ ಮಾಡಿಕೊಳ್ಳುವುದು ಸುಲಭ ಅಲ್ಲ ಅಂತ ನಂಗೆ ಗೊತ್ತಾಗ್ತಾ ಇದೆ. ನಿನಗೂ ಗೊತ್ತಿದೆ, ನಮ್ಮ ಹತ್ರ ಏನೂ ಇಲ್ಲ, ಬಡವರು, ಆದ್ದರಿಂದ ಅವ್ರಿಗೆ ಕೊಟ್ಬಿಡಿ ಅಂತೆಲ್ಲ ಅನ್ನೋದು ಅತ್ಯಂತ ಸುಲಭ ಅಲ್ಲ ಅಂತ ತ್ವಮ್ಮನ್ಯಸೆ, ನಿನಗೂ ಗೊತ್ತಿದೆ. ದೈವ ಸಹಾಯವಿಲ್ಲದೆ, ನೋಡಿ ಮತ್ತದ ಹೇಳ್ತಾನ ಅವನು, ದೈವ ಸಹಾಯವಿಲ್ಲದೆ, ದೈವ ಸಂಕಲ್ಪವಿಲ್ಲದೆ ಕೇವಲ ಮನುಷ್ಯ ಪ್ರಯತ್ನವನ್ನ ಮಾಡಿ, ದೈವ ಸಹಕಾರ ಇಲ್ಲ ಅಂದ್ರೆ ದೇವರ ಇಚ್ಛೆಗೆ ಬಂದಿಲ್ಲ, ಸಂಧಿ ಅಂತನ್ನೋದು ಕೇವಲ ಮನುಷ್ಯ ಪ್ರಯತ್ನ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ, ಅದು ಫೈಲ್ ಆಗತ್ತೆ ಸಂಧಿ. ಮತ್ತಿನ್ನು ಹೇಳ್ತಾರೆ, ಭಗವಂತನ ಸಂಕಲ್ಪ ಇದ್ರು ದೈವಕೃತ ಕರ್ಮಾಣಿ. ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಹೇಳುವಾಗ, ದೈವಕೃತ ಕರ್ಮಾಣಿ ಪುರುಷ ವಿನಾ ಪುರುಷ ಪ್ರಯತ್ನೇನ ನ ಫಲೋದಯ. ದೈವ ಸಂಕಲ್ಪ ಇದೆ, ಆ ದೈವ ಸಂಕಲ್ಪ ಈ ವಿಷಯದಲ್ಲಿ ಇದ್ರೂ ಕೂಡ ಪುರುಷ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಫಲ ಬರೋದಿಲ್ಲ. ಅದರಿಂದ ಪ್ರಯತ್ನ ಒಂದೆರಡು ರೀತಿಯಲ್ಲಿ, ಒಂದು ಪ್ರಯತ್ನ ಪಾಠಕ್ಕಾಗಿ ಮಾಡೋದು, ಮತ್ತೊಂದು ಪ್ರಯತ್ನ ಫಲಕ್ಕಾಗಿ ಮಾಡೋದು. ಅಂದ್ರೆ ಒಂದು ಫೇಲ್ ಆಯ್ತು ಅಂದ್ರೆ ಪಾಠ ಆಯ್ತು ಅಂತ ಅರ್ಥ. ಪಾಠ ಕಲಿತು ಮತ್ತೊಮ್ಮೆ ಶುದ್ಧವಾಗಿ ಪ್ರಯತ್ನವನ್ನು ಮಾಡಿದ ಅಂತಂದ್ರೆ ಫಲ ಬರುತ್ತೆ. ಆದ್ದರಿಂದ ಎಲ್ಲ ಭಗವತ್ ಸಂಕಲ್ಪ ಇದ್ದಾಗ ಆಗ್ಲಿ ಅಂತ ನಾವು ಪ್ರಯತ್ನವನ್ನ ಮಾಡದೆ ಕೂತ್ರೆ ಫಲ ಬರ್ಲಿಕ್ಕಾಗೋದಿಲ್ಲ, ಫಲ ಬರೋದಿಲ್ಲ. ಆದ್ದರಿಂದ ಇದು ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾರೆ ವಾದಿರಾಜರು, ನಚಾಂತರೇಣ ಕರ್ಮಾಣಿ ಪೌರುಷೇಣ ಫಲೋದಯ ಅನ್ನುವಂಥ ಅರ್ಜುನನ ಮಾತಿಗೆ ತುಂಬಾ ಚೆನ್ನಾಗಿದೆ. ದೈವಕೃತ ಕರ್ಮಾಣಿ, ಆ ದೈವೇಚ್ಛೆ ಏನಿದೆ ಅದು ಕೂಡ ಪುರುಷ ಪ್ರಯತ್ನವಿಲ್ಲದೆ ಫಲವನ್ನ ಕೊಡೋದಿಲ್ಲ. ಆದ್ದರಿಂದ ನೀನ್ ಏನ್ ಹೇಳ್ತಿ ಅದು ಹಾಗೇ ಆಗೋದು. ಧರ್ಮರಾಜ ಹೇಳಿದ ಮಾತು ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇನ್ನು ಭೀಮಾದಿಗಳು ಹೇಳಿದ ಮಾತು ಏನೋ ಗೊತ್ತಿಲ್ಲ, ಆದ್ರೆ ನೀನು ಹೇಳಿದ ಮಾತು ಮಾತ್ರ ಹಾಗೇ ಆಗೋದು. ತವ ವಾಕ್ಯಂ ತತ್ತಥೈವ. ಅವನಿಗೆಷ್ಟು ದಾರ್ಢ್ಯ ಇದೆ ನೋಡಿ ಕೃಷ್ಣದೇವರ ಮಾತಿನ ಮೇಲೆ. ನೀನು ಏನ್ ಆಗುತ್ತೆ ಅಂತ ಹೇಳ್ತೀಯೋ ಹಾಗೇ ಆಗುತ್ತೆ. ಧರ್ಮರಾಜ ವಾಕ್ಯಂ ತಥೈವನ ತಥಾವಾ ಭವತಿ ಅನ್ಯಥಾವಾ ಭವತಿ. ವಾದಿರಾಜರು ಮಾಡ್ತಾರೆ ವ್ಯಾಖ್ಯಾನವನ್ನ. ಧರ್ಮರಾಜ ಹೇಳಿದ ಮಾತೇನಿದೆ ಹಾಗೇ ಆಗ್ಬಹುದು ಅಥವಾ ಆಗದೇನೂ ಇರಬಹುದು. ಆದ್ರೆ ಕೃಷ್ಣ ನೀನು ಹೇಳಿದ್ದು ಮಾತ್ರ ಖಂಡಿತವಾಗ್ಲೂ ಅದು ಹಾಗೇ ಆಗ್ತದೆ. ನೀ ಏನ್ ಹೇಳ್ತಿ, ಏನ್ ಆಗುತ್ತೆ ಅಂತ ಹೇಳ್ತೀಯೋ ಹಾಗೇ ಆಗುತ್ತೆ. ಈಗ ನಮಗ್ ಕಷ್ಟ ಬಂದಿದೆಯಲ್ಲ, ಅಜ್ಞಾತವಾಸ, ವನವಾಸ, ಅದೆಲ್ಲ ಸಂಪಾದನೆ ಮಾಡಿದ್ಯಾರು? ಬೇರೆ ಯಾರು ಹಾಕಿದ್ದಲ್ಲ, ನಾವೇ ಸಂಪಾದನೆ ಮಾಡ್ಕೊಂಡಿದ್ದು. ಬೇರೆ ಯಾರು ಅಲ್ಲ, ನಾವೇ ಸಂಪಾದನೆ ಮಾಡ್ಕೊಂಡಿದ್ದು. ಎಷ್ಟು ಚೆನ್ನಾಗಿ ಕುರುವಂತಿ ತೇಷಾಂ ಕರ್ಮಾಣಿ ಯಶಾನ್ನಸ್ತಿ ಫಲೋದಯ. ಜೀವರು ಕೆಲವು ಕರ್ಮಗಳನ್ನ ಮಾಡ್ತಾರೆ, ಏನು 3 ಕಾಸಿನ ಪ್ರಯೋಜನವೇ ಇರೋದಿಲ್ಲ ಅದರಲ್ಲಿ. ಯಶಾಂ, ಯಾವ ಕರ್ಮಗಳಿಗೆ ಫಲವೇ ಇಲ್ಲ, ನಿಷ್ಫಲವಾದ ಕರ್ಮಗಳು. ನಿಷ್ಫಲವಾದ ಕರ್ಮಗಳು ಅಂತಂದ್ರೆ ಶುಭ ಫಲಗಳು. ಜೀವರು ಯಾವಾಗ್ಲೂ ಒಳ್ಳೆಯ ಫಲವನ್ನೇ ಕೊಡುವ ಕರ್ಮಗಳನ್ನ ಮಾಡ್ತಾರೆ ಅಂತ ಇಲ್ಲ. ವಿರುದ್ಧವಾದ ಕೆಟ್ಟ ಫಲಗಳನ್ನ ಕೊಡುವ ಕೆಲಸಗಳನ್ನು ಜೀವರು ಮಾಡ್ತಾರೆ ಅಲ್ವಾ? ಜೀವರ ಸ್ವಭಾವವೇ ಅದಲ್ವಾ? ಆದ್ದರಿಂದ ಈಗ ನಮಗೆ ಬಂದಿರುವಂತಹ ಕಷ್ಟ ಅದು ನಮ್ಮಿಂದ ಸ್ವಯಂಕೃತವಾದದ್ದು. ನಾವೇ ಅದನ್ನು ಮಾಡಿದ್ದು, ನಾವೇ ಅದನ್ನ ಮಾಡ್ಕೊಂಡಿದ್ದು. ಕೃಷ್ಣ, ಒಂದು ಕರ್ಮ 100% ಅದು ಫಲಕಾರಿ ಆಗಬೇಕು ಅಂದ್ರೆ ಮೊನ್ನೆ ಹೇಳಿದ್ನಲ್ಲ ಭೀಮನ ಪ್ರಕರಣದಲ್ಲಿ, ಅದು 2 ಮುಖ್ಯವಾಗಿರ್ಬೇಕು. ಒಂದು ಹರಿಸಂಕಲ್ಪ, ಆ ಹರಿಸಂಕಲ್ಪಕ್ಕೆ ಅನುಗುಣವಾದ ಮನುಷ್ಯ ಪ್ರಯತ್ನ. ಇದೆರಡೂ ಇದ್ದಾಗ ಆ ಕರ್ಮ 100% ಸಕ್ಸಸ್ ಆಗುತ್ತೆ. ಅದರಂತೆ ನೀ ಏನ್ ಮಾಡ್ಬೇಕೀಗ? ಏನು ಮಾಡೋದ್ರಿಂದ ಸಂಧಿ ಆಗತ್ತೆ ಹಾಗೆ ಮಾಡು. ಇವ ಸಂಧಿನೇ ಅಪೇಕ್ಷೆ ಪಡ್ತಾ ಇದ್ದಾನೆ ಅರ್ಜುನ. ಯಾಕೆ ಅಂತಂದ್ರೆ ನೀನ್ ಯಾರು? ಈಗ ದೇವತೆಗಳು ಸಮಸ್ಯೆ ಬಂದಾಗ, ಏನಾದ್ರೂ ಬೇಕಾದಾಗ ಭೇಟಿ ಆಗೋದು ಯಾರನ್ನ? ಬ್ರಹ್ಮದೇವರನ್ನೇ. ಈಗ ದೈತ್ಯರುಗಳಿಗೂ ಏನಾದ್ರೂ ಬೇಕಾದ್ರೆ ಅವರನ್ನ ಸಂಪರ್ಕ ಮಾಡೋದು ಯಾರನ್ನ? ಬ್ರಹ್ಮದೇವರನ್ನೇ. ದೇವಾಸುರರಿಗಿಬ್ಬರಿಗೂ ಕೂಡ
ಸಮಾನನಾಗಿರ್ತಕ್ಕಂಥವನು ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರು ಹೇಗೋ ನಮಗಿಲ್ಲಿ ಕುರುಪಾಂಡವರಿಗೆ ಅತ್ಯಂತ ಬೇಕಾದವನಾದವನು ನೀನು. ಇಲ್ಲಿ ಇನ್ನೊಂದು ಧ್ವನಿ ಇದೆ, ಏನು ಅಂದ್ರೆ ದೇವಾಸುರರಿಗೆ ಚತುರ್ಮುಖ ಬ್ರಹ್ಮದೇವರು ಹೇಗೋ ಹಾಗೆ ಪಾಂಡವರಿಗೆ ಕೌರವರಿಗೆ ಅಂತಂದ್ರೆ ಪಾಂಡವರು ದೇವತೆಗಳು, ಕೌರವರು ದೈತ್ಯರು ಅನ್ನೋದು ಧ್ವನಿತವಾದಂತ ಅರ್ಥ ಇಲ್ಲಿ. ಈ ಕೆಲವೆಲ್ಲ ಎಷ್ಟು ಸ್ಪಷ್ಟವಾಗಿ ಬಂದ್ಬಿಡುತ್ತೆ ನೋಡಿ ಬಾಯಲ್ಲಿ. ಆದ್ದರಿಂದ ಕೌರವರಿಗೆ ಪಾಂಡವರಿಗೆ ನಿನಗವರಿಬ್ಬರೂ ಬೇಕು. ನಮಗೆ ಕೌರವರ ಮೇಲೆ ದ್ವೇಷ ಇದ್ರೂ ಕೂಡ ನಿನಗೆ ನಾವಿಬ್ಬರೂ ಬೇಕಾದ್ದರಿಂದ ಇಬ್ಬರೂ ಕ್ಷೇಮವಾಗಿ ಇರೋ ಹಾಗೆ ಏನ್ ಮಾಡಬಹುದೋ ಅದೆಲ್ಲವನ್ನ ಮಾಡು ಕೃಷ್ಣ. ನೀನು ಮನಸ್ಸು ಮಾಡಿದ್ರೆ ನಮಗೆ ಒಳ್ಳೇದಾಗುವಂತೆ ಮಾಡೋದು ನಿನಗೇನು ಕಷ್ಟ ಅಲ್ಲ. ಅಂದ್ರೆ ಕೃಷ್ಣದೇವರಿಗೆ ಪಾಂಡವರಿಗೆ ಅನುಕೂಲ ಮಾಡಿಕೊಡೋದು ಏನು ಕಷ್ಟ ಅಲ್ಲ. ಆದ್ರೆ ಇಲ್ಲಿ ಇಬ್ಬರೂ ಚೆನ್ನಾಗಿರ್ಲಿ, ಯಾರು ಸಾಯೋದು ಬೇಡ. ಹೀಗಿದ್ರೆ ಅಂದ್ರೆ ಇಬ್ಬರಿಗೂ ಅನುಕೂಲಕರವಾದ ಕರ್ಮಗಳನ್ನ ವ್ಯವಸ್ಥೆಯನ್ನ ಏನಾದ್ರೂ ಮಾಡೋದಾದ್ರೆ ಸಂಧಿ ಆಗತ್ತೆ. ಆ ಸಂಧಿಗೆ ಅನುಕೂಲವಾದ ಕರ್ಮ ಏನಿದೆಯೋ ಅದನ್ನ ಪೂರ್ಣ ಮಾಡಬೇಕು ನೀನು ಅಂತ ಹೇಳ್ತಾನೆ. ಸಂಧಿಗೆ ಸಂಧಾನಕ್ಕೆ ಅನುಕೂಲವಾದ ಕೆಲಸ ಏನಿದೆ ಅದನ್ನ ಮಾಡಬೇಕು ನೀನು. ಅಥವಾ ಹೆಸರೇ ಹೇಳಲಿಲ್ಲ ಇಲ್ಲಿ, ದುರಾತ್ಮನಿ. ದುರಾತ್ಮ ಅಂತ ಹೇಳ್ದ, ಯಾರೋ ಒಬ್ಬರನ್ನ ದುರಾತ್ಮ ಅಂತ ಕರೆದ. ದುರಾತ್ಮ ಅಂದ್ರೆ ಯಾರಿಲ್ಲಿ? ದುರಾತ್ಮ ಅಂತಂದ್ರೆ ದುರ್ಯೋಧನನೇ. ಸಂಧಿ ಬಿಟ್ಟು ದುರ್ಯೋಧನನ ವಿಷಯದಲ್ಲಿ ನಾನು ಬೇರೆ ಏನಾದ್ರೂ ಮಾಡ್ತೀನಿ ಅಂತ ನೀನು ಸಂಕಲ್ಪವನ್ನ ಮಾಡಿಕೊಂಡ್ರೆ, ಸಂಧಿ ಬೇಡ, ದುರ್ಯೋಧನನನ್ನ ಸಂಹಾರ ಮಾಡಿಯೇ ಪಾಂಡವರಿಗೆ ರಾಜ್ಯವನ್ನ ಕೊಡಿಸ್ತೇನೆ ಅಂತ ನೀನು ಸಂಕಲ್ಪವನ್ನ ಮಾಡಿಕೊಂಡ್ರೆ ಅದು ಆಗತ್ತೆ. ಅಥವಾ ಅವನು ಹೇಳ್ತದೆ, ನೀನ್ ಏನ್ ಅಂದುಕೊಳ್ತಿ ಅದಾಗತ್ತೆ, ನೀನ್ ಏನ್ ಮಾಡ್ಬೇಕು ಅಂದ್ಕೊಳ್ತಿ ಅದಾಗತ್ತೆ. ಕೃಷ್ಣ, ನೀನು ಸಂಧಿನಾದ್ರೂ ಮಾಡು, ಅಥವಾ ಬೇರೆ ಬೇರೆ ಅಂದ್ರೆ ಇನ್ನೇನು, ಅನದರ್ ಆಪ್ಷನ್ ಏನು? ಯುದ್ಧವೇ. ಸಂಧಿಯಾದ್ರೂ ಮಾಡು, ಯುದ್ಧವಾದ್ರೂ ಮಾಡು. ನಮಗೇನಪ್ಪಾ ಅಂದ್ರೆ ಕೃಷ್ಣ ಸನೋ ಗುರು, ನೀನು ವಿಚಾರ ಮಾಡಿ ನಮಗೇನ್ ಹೇಳ್ತೀಯೋ ನಮಗದು ದೊಡ್ಡದು. ನಮಗೆ ನಿನ್ನ ಮಾತು ಮುಖ್ಯ. ಆದ್ದರಿಂದಲೇ ಪಾಂಡವರ ಅಭಿವೃದ್ಧಿ ಆದದ್ದು. ಕೃಷ್ಣದೇವರನ್ನ ಮುಖ್ಯವಾಗಿ ಇಟ್ಟುಕೊಂಡು ಬಂದದ್ದಕ್ಕೆ, ಭೀಮನ ಜೊತೆಯಲ್ಲಿದ್ದದ್ದಕ್ಕೆ ಪಾಂಡವರಿಗೆ ಆ ಬಲ ಹೇಳ್ತಾನೆ. ಅರ್ಜುನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ, ಕ್ಲಿಯರ್ ಆಗಿ ಹೇಳ್ತಾನೆ. ನೀನೇನ್ ಹೇಳ್ತಿ ನಮಗದ್ ದೊಡ್ಡದು. ನಮ್ಮ ಅಣ್ಣನಿಗೆ ಎಷ್ಟು ಸಂಪತ್ತು ಬಂತು ರಾಜಸೂಯಾಗದಲ್ಲಿ. ಆ ಸಂಪತ್ತನ್ನು ನೋಡಿ ಅವನಿಗೆ ಸಹನೆ ಆಗ್ಲಿಲ್ಲ. ಆ ಸಂಪತ್ತಿನ ಮೇಲೆ ಅಪಾರವಾದ ಮಾತ್ಸರ್ಯ ಬಂದುಬಿಡ್ತು ದುರ್ಯೋಧನನಿಗೆ. ಅವನು ಬದುಕಲಿಕ್ಕೆ ಯೋಗ್ಯ ಏನಲ್ಲ. ಸಂಪತ್ತನ್ನು ಹಂಚಿಕೊಂಡು ಊಟ ಮಾಡೋಣ, ಹಂಚಿಕೊಂಡು ಬದುಕೋಣ ಅಂತ ನಾವೆಷ್ಟೇ ಕಾರುಣ್ಯದಿಂದ ಮಾತಾಡಿದ್ರು ಕೂಡ ದುರ್ಯೋಧನ ಸಂಪತ್ತಿನ ಮೇಲೆ ಈರ್ಷೆಯನ್ನ, ಮಾತ್ಸರ್ಯವನ್ನ ಏನ್ ತೋರಿಸ್ದ, ಅವನೇನು ಬದುಕಲಿಕ್ಕೆ ಯೋಗ್ಯ ಅಂತೇನಿಲ್ಲ, ಅವನು ಸಾಯ್ಲಿಕ್ಕೆ ಯೋಗ್ಯನೇ. ಸ ಏನ ಪಶ್ಯತೋಪಾಯಂ ಧರ್ಮಿಷ್ಠಾನ್ ಮಧುಸೂದನ ಉಪಾಯೇನ ನೃಶಂಸೇನ ಕೃತ ದುರ್ದ್ಯೂತ ದೇವಿನ ಕಥಂ ಹಿ ಪುರುಷೋ ಜಾತಃ ಕ್ಷತ್ರಿಯೇಷು ಧನುರ್ಧರಃ ಸಮಾಹೂತೋ ನಿವರ್ತೇತ ಪ್ರಾಣತ್ಯಾಗೇಪಿ ಪಾಂಡವ ಅಧರ್ಮೇಣ ಚಿತಾನ್ ದೃಷ್ಟ್ವಾ ವನೇ ಪ್ರವ್ರಜಿತಾನ್ಸ್ತಥಾ ವಧ್ಯತಾಂ ಮಮ ವಾರ್ಷ್ಣೇಯ ನಿರ್ಗತೋऽಸೌ ಸುಯೋಧನಃ ನಚೈತದದ್ಭುತಂ ಕೃಷ್ಣ ಮಿತ್ರಾರ್ಥೇ ಯಚ್ಚಿಕೀರ್ಷಸಿ ಕ್ರಿಯತಾಂ ತತ್ತು ಮುಖ್ಯಂ ಸ್ಯಾತ್ ಮೃದುನಾ ಚೇತರೇಣ ವಾ ಅಥವಾ ಮನ್ಯಸೇ ಜ್ಯಾಯಾನ್ ವಧಸ್ತೇಷಾಮನಂತರಂ ತದೇವ ಕ್ರಿಯತಾಮಾಶು ನ ವಿಚಾರ್ಯ ಮತಸ್ತ್ವಯಾ ಜಾನಾಸಿ ಹಿ ತಥಾ ತೇನ ದ್ರೌಪದೀ ಪಾಪಬುದ್ಧಿನ ಪರಿಕೃಷ್ಟಾ ಸಭಾ ಮಧ್ಯೆ ತಚ್ಚ ತಸ್ಯೋಪಮರ್ಷಿತಂ
ಸ ನಾಮ ಸಮ್ಯಗ್ ವರ್ತೇತ ಪಾಂಡವೇಶ್ವಿತಿ ಮಾಧವ ನ ಮೇ ಸಂಜಾಯತೆ ಬುದ್ಧಿ ಬೀಜಮುಕ್ತಮಿವೋಷರೇ ತಸ್ಮಾದ್ಯನ್ಮನ್ಯಸೆ ಯುಕ್ತಂ ಪಾಂಡವಾನಾಂ ಹಿತಂಚ ಯತ್ ತದಾಶು ಕುರು ವಾರ್ಷ್ಣೇಯ ತನ್ನಃ ಕಾರ್ಯಂ ಅನಂತರಂ. ಇದೆಲ್ಲ ಕೌರವರ ಮೇಲಿನ ಅತ್ಯಂತ ಕೃಪೆಯಿಂದ ಅವರು ಸಾಯಬಾರದು ಅನ್ನುವಂತಹ ಒಳ್ಳೆಯ ಬುದ್ಧಿಯಿಂದ ಅರ್ಜುನ ಹೇಳಿದ ಮಾತುಗಳು ಅಂತ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ತತಃ ಕೃಷ್ಣೋರ್ಜುನಂ ಚೈವ ಕೃಪಾಳುಂ ಸಂಧಿ ಕಾಮುಕಂ ಹೇತು ಮಧ್ಯೆ ಶುಭೈರ್ವಾಕ್ಯೈ ಅನುನೀಯ. ಅಪ್ಪ, ಕೌರವರ ಮೇಲಿನ ಅತ್ಯಂತ ಕೃಪೆಯಿಂದ ಸಾಯಬಾರದು ಅನ್ನುವ ಅತ್ಯಂತ ಕರುಣೆಯಿಂದ ಕೃಪಾಳುವಾದ ಅರ್ಜುನ ಸಂಧಿಯನ್ನ ಆಸೆಪಟ್ಟು ಆಡಿದ ಮಾತುಗಳಿದು. ಅದನ್ನ ಭಗವಂತ ರೆಡಿ ಮಾಡ್ದ ಅಂತ ಹೇಳ್ತಾರೆ ಆಚಾರ್ಯರು. ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ, ನಮ್ಮ ಅಣ್ಣನ ಹತ್ರ ಇದ್ದಂತಹ ಸಂಪತ್ತನ್ನ ಕಿತ್ಕೊಳ್ಬೇಕು ಅಂತ ಆಸೆ ಪಟ್ಟ. ಸರಿ, ಅದನ್ನ ಕಿತ್ಕೊಳ್ಬೇಕು ಅಂತ ಆಸೆ ಪಟ್ಟವನಿಗೆ ಸಿಕ್ಕಿದ ದಾರಿ ಯಾವುದು ಅಂತಂದ್ರೆ ಕಪಟ ದ್ಯೂತ, ಅತ್ಯಂತ ಕೆಟ್ಟದಾದ ದ್ಯೂತವೊಂದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಸಿಗಲಿಲ್ಲ. ಹುಟ್ಟಿದ್ದು ಕ್ಷತ್ರಿಯನಾಗಿ, ಒಳ್ಳೆಯ ಧನುರ್ಧರನಾಗಿ, ವಿವೇಕ ಯಾರಿಗಿರುತ್ತೆ? ಯುದ್ಧಕ್ಕೆ ಕರೆದಾಗ ಹೋಗದೆ ಇರ್ತಾನ? ಕ್ಷತ್ರಿಯನಾದವನಿಗೆ ಯುದ್ಧಕ್ಕಿಂತ ಪ್ರಧಾನವಾದ ಸ್ವಧರ್ಮ ಯಾವುದಿದೆ? ಅದು ಬಿಟ್ಟು ಅವನೇನ್ ಮಾಡ್ದ? ಧರ್ಮವಲ್ಲದ ಮಾರ್ಗದಿಂದ, ಯುದ್ಧ ಅನ್ನೋದು ಧರ್ಮದ ಮಾರ್ಗ. ಒಂದು ವೇಳೆ ನಮ್ಮನ್ನ ಅವನು ಯುದ್ಧ ಮಾಡಿ ಸೋಲಿಸಿ ಸಂಪತ್ತನ್ನ ತಗೊಂಡಿದ್ದಿದ್ರೆ ಒಪ್ಪೋದಾಗಿತ್ತು. ಅವನೇನ್ ಮಾಡ್ದ? ಯುದ್ಧಕ್ಕೆ ವಿರುದ್ಧವಾದ, ಅಂದ್ರೆ ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾದ ದ್ಯೂತವನ್ನ ಆಡಿದ, ಅಧರ್ಮದ ಕೆಲಸವನ್ನ ಮಾಡಿ ನಮ್ಮ ಸಂಪತ್ತನ್ನ ಕಿತ್ಕೊಂಡ. ಆದ್ದರಿಂದ ನನ್ನ ಅಭಿಪ್ರಾಯ ಏನು ಅಂದ್ರೆ ದುರ್ಯೋಧನ ಕೊಲ್ಲಲಿಕ್ಕೆ ಯೋಗ್ಯ. ಅಂದ್ರೆ ನೀನೇನ್ ಬೇಕಾದ್ರೂ ಮಾಡಪ್ಪ, ನನ್ನ ಅಭಿಪ್ರಾಯ. ಸಂಧಿನೂ ಬೇಕು ಅಂತ ಇದ್ದಾನೆ ಅವನು, ದುರ್ಯೋಧನ ಸಾಯ್ಬೇಕು ಅಂತ ಎಷ್ಟು ಕನ್ಫ್ಯೂಷನ್ ನೋಡಿ. ನೀನ್ ಏನು ಮಾಡ್ತೀಯೋ ಅದು ನಮಗ್ ಅದ್ಭುತ, ಬಟ್ ನಿನಗದು ಅದ್ಭುತ ಅಲ್ಲ. ಅದು ಒಳ್ಳೇದಾದ ಅಂದ್ರೆ ಸಂಧಿಯಾದ್ರೂ ಆಗ್ಲಿ ಯುದ್ಧವಾದ್ರೂ ಆಗ್ಲಿ, ನೀನ್ ಏನು ಮಾಡ್ಬೇಕು ಅಂತ ಸಂಕಲ್ಪವನ್ನ ಮಾಡ್ಕೊಂಡಿದ್ದಿ ಅದು ಮಾಡು. ಅಂದ್ರೆ ಕೌರವರು ಸಾಯೋದೇ ದೊಡ್ಡದು ಅಂತ ನಿನಗನ್ಸಿದ್ರೆ ಅದೇ ಮಾಡು. ಅಯ್ಯೋ ಪಾಪ, ಇವರೆಲ್ಲ ಅಣ್ಣ ತಮ್ಮಂದ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಕೌರವರ ಸಂಹಾರ ಅಂತನ್ನೋದು ನಿನ್ನ ಸಂಕಲ್ಪವಾಗಿದ್ದು ನಮಗೋಸ್ಕರವಾಗಿ ಸಂಧಾನ ಅಂತ ಮಾಡೋದು ಬೇಡ. ಕೌರವರ ವಧೆ ಅಂತನ್ನೋದು ನಿನ್ನ ಮನಸ್ಸಿನಲ್ಲಿ ನಿಶ್ಚಿತವಾಗಿದ್ರೆ ಹಾಗೆ ಮಾಡು, ಬೇರೆ ವಿಚಾರ ಮಾಡ್ಲೇಬೇಡ. ದ್ರೌಪದಿನ ಹೇಗೆ ಅವಮಾನ ಮಾಡಿದ್ರು ಸಭೆಯಲ್ಲಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅವಾಗ ಅವನು ಮಾಡಿದ ಆ ಕೆಟ್ಟ ಕೆಲಸವನ್ನು ನಾವು ತಡ್ಕೊಂಡ್ವಲ್ಲ. ಹಾಕಿದ ಬೀಜ ಫಲವನ್ನ ಕೊಡೋದು ಎಲ್ಲಿ? ಒಳ್ಳೆ ಫಲವತ್ತಾದ ಭೂಮಿಯಲ್ಲಿ ಹಾಕಿದ್ರೆ ಮಾತ್ರ ಬೀಜ ಫಲ ಕೊಡುತ್ತೆ. ಮರುಭೂಮಿಯಲ್ಲಿ ಹಾಕಿದ್ರೆ ಬರುತ್ತಾ? ಡೆಸರ್ಟ್ ಅಲ್ಲಿ ಬೀಜ ಹಾಕಿ ಮರ ಬರಲಿ ಅಂದ್ರೆ ಆಗುತ್ತಾ? ಆಗೋದಿಲ್ಲ. ಹಾಗೆ ದುರ್ಯೋಧನಾದಿಗಳಿಗೆ ನಮ್ಮ ಬಗ್ಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಅನ್ನೋದು ಹಾಗೆ. ಮರುಭೂಮಿಯಲ್ಲಿ ಬೀಜ ಹಾಕಿ ಮರವನ್ನ ಅಪೇಕ್ಷೆ ಪಟ್ಟಂತೆ ದುರ್ಯೋಧನನಿಗೆ ನಮ್ಮ ಬಗ್ಗೆ ಒಳ್ಳೆ ಭಾವನೆ ಬರಲಿ ಅಂತ ಅನ್ನೋದು. ಆದ್ದರಿಂದ ನಿನಗೆ ಯಾವುದು ಸರಿಯಾದದ್ದು ಅನ್ಸತ್ತೆ, ಪಾಂಡವರಿಗೆ ಯಾವುದು ಹಿತವಾದದ್ದು ಅಂತ ನಿನಗನ್ಸತ್ತೆ, ಅದನ್ನ ಬೇಗ ಮಾಡು. ನೀ ಮಾಡಿದ್ದನ್ನ ನಾವು ಹಾಗೇ ಫಾಲೋ ಮಾಡ್ತೇವೆ, ನಮಗದರಲ್ಲಿ ನೋ ಇಶ್ಯೂಸ್. ನೀನು ಹೇಳಿದ ಮೇಲೆ ನಾವು ವಿಚಾರ ಮಾಡೋದಿಲ್ಲ. ನೀನು ಹೇಳಿದ್ಮೇಲೆ ನಮಗದು ಮುಗೀತು, ವೇದವಾಕ್ಯ. ಅದರಿಂದ ಬೇಗ ಮಾಡು ಅಂದ್ರೆ ಮುಖ್ಯವಾಗಿ ಅವನ ಅಭಿಪ್ರಾಯ ಸಂಧಿಯಲ್ಲೇ ಇರೋದನ್ನ ನೋಡಿದಂತಹ ಕೃಷ್ಣ ಹೇಳ್ತಾನೆ, ಏವಮೇ ತನ್ಮಹಾಬಾಹೋ ಯಥಾ ವದಸಿ ಪಾಂಡವ ಸರ್ವಂ ತ್ವಿದಂ ಸಮಾಯತ್ತಂ ಬೀಭತ್ಸೋ ಕರ್ಮಣೋರ್ದ್ವಯೋ ಕ್ಷೇತ್ರಂ ಹಿ ರಸವಚ್ಛುದ್ಧಂ ಕರ್ಷಕೇಣೋಪಪಾದಿತಂ ಋತೆ ವರ್ಷಾನ್ನ ಕೌಂತೆಯ ಜಾತು ನಿರ್ವರ್ತಯೇತ್ ಫಲಂ ತತ್ರ ವೈ ಪೌರುಷಂ ಬ್ರೂಯುಃ ಆಸೇಕಂ ಯತ್ನಕಾರಿತಂ ತತ್ರ ಚಾಪಿ ಧ್ರುವಂ ಪಶ್ಯೇತ್ ಶೋಷಣಂ ದೈವಕಾರಿತಂ
ತದಿದಂ ನಿಶ್ಚಿತಂ ಬುದ್ಧ್ಯಾ ಪೂರ್ವೈರಪಿ ಮಹಾತ್ಮಭಿಃ ದೈವಂಚ ಮಾನುಷಂಚೈವ ಸಂಯುಕ್ತಂ ಲೋಕಕಾರಣಂ ಅಹಂತು ತತ್ಕರಿಷ್ಯಾಮಿ ಪರಂ ಪುರುಷಕಾರತಃ ದೈವಂ ಹಿ ನ ಮಯಾ ಶಕ್ಯಂ ಕರ್ಮ ಕರ್ತುಂ ಕಥಂಚನ ಸಹಿ ಧರ್ಮಂಚ ಸತ್ಯಂಚ ತ್ಯಕ್ತ್ವಾ ಚರತಿ ದುರ್ಮತಿಃ ನಹಿ ಸಂತಪ್ಯತೆ ತೇನ ತಥಾ ರೂಪೇಣ ಕರ್ಮಣ ತಾಂಚಾಪಿ ಬುದ್ಧಿಂ ಪಾಪಿಷ್ಠಾಂ ವರ್ಧಯಂತ್ಯಸ್ಯ ಮಂತ್ರಿಣಃ ಶಕುನಿಸ್ಸೂತಪುತ್ರಶ್ಚ ಭ್ರಾತಾ ದುಶ್ಯಾಸನಸ್ತಥಾ ಸಹಿತ್ಯಾಗೇನ ರಾಜ್ಯಸ್ಯ ನ ಶಮಂ ಸಮುಪೈಷ್ಯತಿ ಅಂತರೇಣ ವಧಂ ಪಾರ್ಥ ಸಾನುಬಂಧಃ ಸುಯೋಧನಃ ನ ಚಾಪಿ ಪ್ರಣಿಪಾತೇನ ತ್ಯಕ್ತುಮಿಚ್ಛತಿ ಧರ್ಮಃ ಯಾಚ್ಯಮಾನಶ್ಚ ರಾಜ್ಯಂ ಸ ನ ಪ್ರದಾಸ್ಯತಿ ದುರ್ಮತಿಃ ನ ತು ಮನ್ಯೇ ಸ ತದ್ವಾಚ್ಯೋ ಯದ್ಯುಧಿಷ್ಠಿರ ಶಾಸನಂ ಉಕ್ತಂ ಪ್ರಯೋಜನಂ ಯತ್ತು ಧರ್ಮರಾಜೇನ ಭಾರತ. ಕೃಷ್ಣ ಹೇಳ್ತಾನೆ, ಅರ್ಜುನ ನೀ ಹೇಳಿದ್ದೆಲ್ಲ ಸರಿ, ಏವಮೇತತ್ ನಾವು ಮಾಡೋ ಕರ್ಮಗಳೆಲ್ಲ ಒಂದು ಕರ್ಮ ಇಟ್ ಡಿಪೆಂಡ್ಸ್ ಅಪಾನ್ ಟು ಪ್ರಧಾನವಾದ ಅಂಶಗಳು. ಒಂದು ದೈವ, ಇನ್ನೊಂದು ಮಾನುಷ ಪ್ರಯತ್ನ. ಮಾಡಿದ ಎಲ್ಲವೂ ಡಿಪೆಂಡ್ ಆಗಿರೋದು ಯಾವುದನ್ನ ಅಂತಂದ್ರೆ ಎರಡನ್ನು ಡಿಪೆಂಡ್ ಆಗಿದೆ. ಒಂದು ದೈವ ಸಂಕಲ್ಪ ಅಂತ ಹೇಳ್ತೇವೆ ಅದನ್ನ. ಆ ದೈವ ಸಂಕಲ್ಪ, ಅದಕ್ಕನುಗುಣವಾದ ಮನುಷ್ಯ ಪ್ರಯತ್ನ, ಇದು ಎರಡನ್ನ ಡಿಪೆಂಡ್ ಮಾಡಿಕೊಂಡು ಎಲ್ಲ ಕರ್ಮಗಳು ಇದೆ. ಒಳ್ಳೆ ಭೂಮಿ ಇದೆ, ಇದು ಸಾರವಂತವಾದ ಭೂಮಿ. ಪಾಪ ಒಬ್ಬ ರೈತ ಏನ್ ಮಾಡಿದ, ರೆಡಿ ಮಾಡಿದ. ಪಾಪ ಭೂಮಿಯನ್ನ ಉಳ್ಬೇಕು, ಬೆಳೆ ತೆಗಿಬೇಕು ಅಂತ ಮಹಾಪ್ರಯತ್ನ ಮಾಡಿದ, ಕೃಷಿಲವ. ಮಳೆನೇ ಬರಲಿಲ್ಲ. ಏನಾಗುತ್ತೆ? ದೈವ ಅದು. ಮಳೆ ಬರೋದು ಬಿಡೋದು ದೈವ. ಈ ಮನುಷ್ಯ ಪ್ರಯತ್ನ ಮಾಡಿದ, ಮಹಾಪ್ರಯತ್ನ ಮಾಡಿದ. ಇವನು ಏನಾದ್ರೂ ಮಾಡಿ ಬೆಳೆಯನ್ನ ತೆಗೆದು ಬಿಡಬೇಕು ಅಂತ ಪ್ರಯತ್ನ ಮಾಡಿ ಭೂಮಿಯನ್ನೆಲ್ಲ ರೆಡಿ ಮಾಡಿಕೊಂಡ. ಮಳೆನೇ ಬರಲಿಲ್ಲ. ಹೇಗೆ ಬರುತ್ತೆ ಬೆಳೆ? ಪಾಪ ಅಷ್ಟಾದ್ರೂ ಹೊರಗಡೆಯಿಂದ ನೀರು ತಂದು ಹಾಕಿದ ನೀರು ಒಣಗೋಯ್ತು. ಅವಾಗ ಏನ್ ಮಾಡೋದು? ಮಳೆ ಬರ್ಲಿಲ್ಲ ಅಂತ ಪ್ರಯತ್ನ ಪಟ್ಟು ನೀರನ್ನ ತಂದು ಹಾಕಿದ್ರೆ ಆ ನೀರು ಒಣಗೋಯ್ತು. ಆದ್ದರಿಂದ ಈ ಬಾರಿ ಭೂಮಿಯಲ್ಲಿ ಬೆಳೆ ಗಿಡಗಳು ಬರಬಾರದು ಅನ್ನೋದು ಭಗವತ್ ಸಂಕಲ್ಪ. ಆ ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ಎಷ್ಟೇ ಭೂಮಿಯನ್ನು ರೆಡಿ ಮಾಡಿದ್ರು, ಎಷ್ಟೇ ನೀರು ಹಾಕಿದ್ರು ಬೆಳೆ ಬರಲಿಲ್ಲ. ಪುರುಷ ಪ್ರಯತ್ನ ಇದೆ, ಅದಕ್ಕೆ ಪೂರಕವಾದ, ಅನುಕೂಲವಾದ, ಅನುಗ್ರಾಹಕವಾದಂತಹ ದೈವ ಸಂಕಲ್ಪ ಇಲ್ಲ. ಆದ್ದರಿಂದ ದೊಡ್ಡವರಿಗೆ ಇದೆಲ್ಲ ಗೊತ್ತಿತ್ತು, ಹಿರಿಯರಿಗೆ, ಪ್ರಾಚೀನರಿಗೆ ಇದರ ಬಗ್ಗೆ ಪೂರ್ಣವಾದ ಜ್ಞಾನ ಇದೆ. ಭಗವತ್ ಸಂಕಲ್ಪ ಇಲ್ಲದೆ ಕೇವಲ ಮನುಷ್ಯ ಪ್ರಯತ್ನ ಏನೂ ಮಾಡೋದಿಲ್ಲ. ನಾವು ಇಷ್ಟಪಟ್ಟ ಫಲ ನಮಗೆ ಒಂದು ಕರ್ಮದಿಂದ ಬರಬೇಕು ಅಂತಂದ್ರೆ ದೈವ ಸಂಕಲ್ಪ, ಮನುಷ್ಯ ಪ್ರಯತ್ನ ಎರಡೂ ಸೇರಿದಾಗ ಮಾತ್ರ ಬರ್ತದೆ. ಬಿಟ್ರೆ ಕೇವಲ ಮನುಷ್ಯ ಪ್ರಯತ್ನದಿಂದ ಬರೋದಿಲ್ಲ. ದೈವ ಸಂಕಲ್ಪ ಇದ್ದೂ ಮನುಷ್ಯ ಪ್ರಯತ್ನ ಇಲ್ಲ ಅಂದ್ರೂ ಬರೋದಿಲ್ಲ. ಆದ್ದರಿಂದ ಕೃಷ್ಣನೇ ಹೇಳೋ ಮಾತು ನೋಡಿ, ಅಲ್ಲಿ ಅಸುರ ಮೋಹಕ್ಕಾಗಿ ಹೇಳ್ತಾನೆ, ನಾನು ಮನುಷ್ಯ ಪ್ರಯತ್ನದಿಂದ ಏನ್ ಮಾಡ್ಬೇಕು ಅದು ಮಾಡ್ತೀನಿ, ಕೃಷ್ಣ ಹೇಳಿದ್ದು. ಆದ್ರೆ ದೈವ ಕರ್ಮ, ದೇವರು ಮಾಡುವ ಕೆಲಸ ಏನಿದೆ ನನಗದ ಮಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯ ಪ್ರಯತ್ನವನ್ನ ಏನ್ ಮಾಡಬಹುದಪ್ಪ ಅದನ್ನ, ಇದು ಸ್ಪಷ್ಟವಾಗಿ ಅಸುರ ಮೋಹಕ್ಕಾಗಿ ಭಗವಂತ ಆಡಿದ ಮಾತು. ಆ ದುರ್ಯೋಧನ ಏನು ಧರ್ಮವನ್ನೂ ಬಿಟ್ಟಿದ್ದಾನೆ, ಸತ್ಯವನ್ನೂ ಬಿಟ್ಟಿದ್ದಾನೆ. ಎಂತೆಂತ ಕೆಟ್ಟ ಕೆಲಸ ಮಾಡಿದ್ದಾನೆ. ನಾನು ಧರ್ಮವನ್ನ ಸತ್ಯವನ್ನ ಪೂರ್ಣವಾಗಿ ಬಿಟ್ಟಿದ್ದೇನೆ ಅಂತ ಗೊತ್ತಿದೆ ಅವನಿಗೆ. ಹಾಗಿದ್ದು ತಾನು ಮಾಡಿದ ಕೆಟ್ಟ ಕರ್ಮಗಳ ಪಶ್ಚಾತ್ತಾಪ ಒಂದು ಸ್ವಲ್ಪವೂ ಆ ದುಷ್ಟನಿಗಿಲ್ಲ. ಅದಕ್ಕೆ ಸರಿಯಾಗಿ ಅವನ ದುಷ್ಟ ಬುದ್ಧಿ ಎನ್ನುವ ಬೆಂಕಿಗೆ ಗಾಳಿ ಹಾಕ್ತಾ ಇದ್ದಾರೆ ಅವರೆಲ್ಲ.
ಅವನ ಮಂತ್ರಿಗಳು ಶಕುನಿ ಇದ್ದಾನೆ, ಸೂತಪುತ್ರನಾದ ಕರ್ಣ ಇದ್ದಾನೆ, ತಮ್ಮನಾದಂತಹ ದುಶ್ಯಾಸನ ಇದ್ದಾನೆ. ಇವರೆಲ್ಲ ಸೇರಿ ಅವನ ಕೆಟ್ಟ ಬುದ್ಧಿಗೆ ಸರಿಯಾದ ಗಾಳಿ ಹಾಕ್ತಾ ಇದ್ದಾರೆ. ಅವನಿಂದ ಇನ್ನೂ ಪಾಪಕರ್ಮಗಳನ್ನ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಪಾಲಿನ ರಾಜ್ಯ ನಿಮಗೆ ಈಗ ಬರಬೇಕು ಅಂದ್ರೆ, ಪಾಂಡವರ ರಾಜ್ಯ ಅವರಿಗೆ ವಾಪಸ್ ಬರಬೇಕು ಅಂದ್ರೆ ಕೌರವ ಸಾಯದೆ ರಾಜ್ಯ ಬರೋದಿಲ್ಲ. ಧರ್ಮದ ಮೇಲೆ ನಂಬಿಕೆನೇ ಇಲ್ಲ ಅವನಿಗೆ. ಧರ್ಮದ ಮೇಲೆ ನಂಬಿಕೆ ಇಲ್ಲದೆ ಇರೋನು ಅವನು ಹೋಗಿ ನಮಸ್ಕಾರ ಮಾಡಿ, ನೋಡಪ್ಪ ವಂಶನಾಶ ಆಗತ್ತೆ, ದೊಡ್ಡವರು ದುಃಖ ಆಗತ್ತೆ, ದಯಮಾಡಿ ನಮ್ಮ ರಾಜ್ಯ ಕೊಟ್ಟು ಬಿಡು ಅಂತ ನಮಸ್ಕಾರ ಮಾಡಿದ್ರೆ ಒಪ್ತಾನ? ಅವನು ಧರ್ಮವನ್ನೇ ಒಪ್ಪೋದಿಲ್ಲ, ಇಲ್ಲ ಕೊಡಲ್ಲ ಅವನು. ಅದರಿಂದ ಧರ್ಮರಾಜ ಏನ್ ಹೇಳ್ದ ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಅವನಿಗೆ ಏನ್ ಹೇಳಿದ್ರೆ ಅರ್ಥ ಆಗತ್ತೆ ಆ ಮಾತು ನಾನು ಹೇಳ್ತೀನಿ. ಏನೇನೋ ಹೇಳಿ ಅವನಿಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಹೋಗೋದೇ ಇಲ್ಲ, ಅದು ಅರ್ಥ ಆಗೋದೂ ಇಲ್ಲ. ಧರ್ಮರಾಜನ ಕರುಣಾಪೂರ್ಣವಾದ ಮಾತುಗಳೇನಿದೆ ಅದು ಅವನಿಗೆ ಅರ್ಥ ಆಗಲ್ಲ. ಯಾವ ತರ ಮಾತಾಡಬೇಕೋ ಆ ರೀತಿ ಮಾತಾಡಿದ್ರೆ ಮಾತ್ರ ಗೊತ್ತಾಗ್ತದ ಅವನಿಗೆ. ತಥಾ ಪಾಪಸ್ತು ತತ್ಸರ್ವಂ ನ ಕರಿಷ್ಯತಿ ಕೌರವಃ ತಸ್ಮಿನ್ಶ್ಚಾಕ್ರಿಯಮಾಣೇಸೌ ಲೋಕವಧ್ಯ ಭವಿಷ್ಯತಿ ಮಮ ಚಾಪಿ ಸವಧ್ಯ ಹಿ ಜಗತಶ್ಚಾಪಿ ಭಾರತ ಏನ ಕೌಮಾರಕೆ ಯೂಯಂ ಸರ್ವೇ ವಿಪ್ರಕೃತಾಸ್ತದಾ ವಿಪ್ರಲುಪ್ತಂ ಚ ವೋ ರಾಜ್ಯಂ ನೃಶಂಸೇನ ದುರಾತ್ಮನಾ ನ ಚೋಪಶಾಮ್ಯತೆ ಪಾಪಃ ಶ್ರಿಯಂ ದೃಷ್ಟ್ವಾ ಯುಧಿಷ್ಠಿರೇ ಅಸಕೃಚ್ಚಾಪ್ಯಹಂ ತೇನ ತ್ವತ್ಕೃತೆ ಪಾರ್ಥ ಭೇದಿತಃ ನ ಮಯಾ ತದ್ಗೃಹೀತಂ ಚ ಪಾಪಂ ತಸ್ಯ ಚಿಕೀರ್ಷಿತಂ ಜಾನಾಸಿ ಹಿ ಮಹಾಬಾಹೋ ತ್ವಮಪ್ಯಸ್ಯ ಪರಂ ಮಹತ್ ಪ್ರಿಯಂ ಚಿಕೀರ್ಷಮಾಣಂ ಚ ಧರ್ಮರಾಜಸ್ಯ ಮಾಮಪಿ ಸಜಾನನ್ನಪಿ ಚಾತ್ಮಾನಂ ಮಮ ಚೈವ ಪರಂ ಮತಂ ಅಜಾನನ್ನಿವ ಮಾಂ ಕಸ್ಮಾತ್ ಅರ್ಜುನಾದ್ಯಭಿಶಂಕತೆ ಶಂಕಸೆ ಇಚ್ಛಾಪಿ ಪರಮಂ ದಿವ್ಯಂ ತದಪ್ಯವಗತಂ ಮಯ ವಿಧಾನ ವಿಹಿತಂ ಪಾರ್ಥ ಕಥಂ ಶರ್ಮ ಭವೇತ್ ಪರೈಃ ಯತ್ತು ವಾಚಾ ಮಯಾ ಶಕ್ಯಂ ಕರ್ಮಣಾ ವಾಪಿ ಪಾಂಡವ ಕರಿಷ್ಯೇ ತದಹಂ ಪಾರ್ಥ ನತ್ವಾ ಶಂಸೇ ಶಮಂ ಪರೈಃ ಕಥಂ ಗೋಗ್ರಹಣೆ ಬ್ರೂಯಾದಿಚ್ಛಂ ಶರ್ಮ ತಥಾ ಚಿರಂ ಯಾಚ್ಯಮಾನೋಪಿ ಭೀಷ್ಮೇಣ ಸಂವತ್ಸರಗತೆ ಹನಿ ತಥೈವ ತೇ ಪರಾಭೂತಾ ಯಥಾ ಸಂಕಲ್ಪಿತಾಸ್ತ್ವಯ ಲವಶಃ ಕಣಶಶ್ಚೈವ ನ ಸಂತುಷ್ಟಃ ಸುಯೋಧನಃ ಸರ್ವಥಾ ತು ಮಯಾ ಕಾರ್ಯಂ ಧರ್ಮರಾಜಸ್ಯ ಶಾಸನಂ ವಿಭಾವಂ ವಿಭಾವ್ಯಂ ತಸ್ಯ ಭೂಯಶ್ಚ ಕರ್ಮ ಪಾಪಂ ದುರಾತ್ಮನಃ. ಕೃಷ್ಣ ಹೇಳ್ತಾನೆ, ಕಂಟಿನ್ಯೂ ಮಾಡಿ ಮುಂದೆ. ಧರ್ಮರಾಜ ಏನ್ ಹೇಳಿದ್ರು ಮಾಡಲ್ಲ, ಅವನು ಮಹಾಪಾಪಿಷ್ಟ. ಒಂದು ವೇಳೆ ಧರ್ಮರಾಜ ಹೇಳಿದ್ದನ್ನ ಮಾಡ್ಲಿಲ್ಲ ಅಂದ್ರೆ ಅವ ಸಾಯ್ಲಿಕ್ಕೆ ಯೋಗ್ಯ ಅಂತ ಸ್ಪಷ್ಟ ಆಗ್ಬಿಡುತ್ತೆ. ಅದೇ ಕೃಷ್ಣ ಸಂಧಾನಕ್ಕೆ ಹೋಗುವ ಉದ್ದೇಶವೇ ಅದು. ದುರ್ಯೋಧನನ ದುಷ್ಟತನವನ್ನ ಜಗತ್ತಿಗೆ ತೋರಿಸಿ ಇವನು ಬದುಕಲಿಕ್ಕೆ ಅಯೋಗ್ಯ ಅನ್ನೋದನ್ನ ಪ್ರಪಂಚಕ್ಕೆ ಗೊತ್ತು ಮಾಡಿದ ಮೇಲೆ ಯುದ್ಧವನ್ನು ನಿಶ್ಚಯ ಮಾಡಿಕೊಂಡು ಬರೋದು. ಆದ್ದರಿಂದ ನೀವು ಚಿಕ್ಕವರಿದ್ದಾಗಲೇ ದುರ್ಯೋಧನ ಎಂತೆಂಥ ಅಪಚಾರಗಳನ್ನ ನಿಮ್ ಬಗ್ಗೆ ಮಾಡಿದ್ದಾನೆ, ಅದು ನನಗೂ ಗೊತ್ತಿದೆ, ಜಗತ್ತಿಗೂ ಗೊತ್ತಿದೆ. ಆದ್ದರಿಂದ ಅವನು ನನ್ನ ಅಭಿಪ್ರಾಯ, ಸಾತ್ವಿಕ ಜನಗಳ ಅಭಿಪ್ರಾಯದಲ್ಲಿ ಬದುಕಲಿಕ್ಕೆ ಅಯೋಗ್ಯ, ಮಹಾದುಷ್ಟ, ನಿಮ್ಮ ರಾಜ್ಯ ಹಾಳು ಮಾಡಿದ. ಧರ್ಮರಾಜನ ಸಂಪತ್ತನ್ನು ನೋಡಿ ಸಹನೆ ಆಗಲಿಲ್ಲ ಅವನಿಗೆ. ಪಾಂಡವರಿಗೂ ಕೃಷ್ಣನಿಗೂ ಭೇದ ಬರಬೇಕು ಅಂತ, ಪಾಂಡವರಿಗೂ ಕೃಷ್ಣನಿಗೂ ಗಲಾಟೆ ಆಗಲಿ ಅಂತ, ನನಗೂ ನಿಮಗೂ ದ್ವೇಷ ಬರಲಿ ಅಂತ ಮಹಾಪ್ರಯತ್ನವನ್ನ ಮಾಡಿದ. ಆದ್ರೆ ನಾನು ಅವನ ಯಾವುದನ್ನೂ ತಗೊಳ್ಳಿಲ್ಲ. ಅವನಿಗೆ ಇಷ್ಟ ಬಂದ ಹಾಗೆ ನಾನು, ಕೃಷ್ಣ ಹೇಳ್ತಾನೆ ನೋಡಿ ಇಲ್ಲಿ ಎಂಥ ಪ್ರಯತ್ನಗಳು ಮಾಡಿದ್ದಾನೆ. ಪಾಂಡವರು ಕೃಷ್ಣ ಬೇರೆ ಬೇರೆ ಆಗ್ಬಿಟ್ರೆ ಪಾಂಡವರನ್ನ ಕೊಲ್ಲೋದು ಸುಲಭ ಅಂತ ಬೇಕಾದಷ್ಟು ಭೇದೋಪಾಯಗಳನ್ನು ಮಾಡಿಬಿಟ್ಟಿದ್ದಾನೆ.
ಆದ್ದರಿಂದ ಅರ್ಜುನ, ಧರ್ಮರಾಜನಿಗೆ ನಾನು ಏನು ಮಾಡಬೇಕು ಅಂತ ಹೊರಟಿದ್ದೇನೆ, ನನಗವನೆಷ್ಟು ಪ್ರೀತಿ ಪಾತ್ರ ಅಂತ ನಿನಗೂ ಅದು ಗೊತ್ತಿದೆ. ಯಾಕೆ ಇಷ್ಟ ಬಂದಾಗ ಮಾಡು, ನಿನ್ ಇಷ್ಟ ಬಂದಾಗ ಮಾಡು ಅಂತ ಯಾಕೆ ಹೇಳ್ತಾ ಇದ್ದೆ ಅರ್ಜುನ? ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ವಾ? ನೀ ಏನ್ ಮಾಡಿದ್ರು ಒಪ್ಕೊಳ್ತೇವೆ, ಅದಾದ್ರೂ ಆಗ್ಲಿ ಇದಾದ್ರೂ ಆಗ್ಲಿ, ಇದೆಲ್ಲ ನೀನ್ ಮಾತಾಡೋದು ಸರಿಯಿಲ್ಲ. ದೈವ ಸಂಕಲ್ಪ ಏನಿದೆ ನನಗದು ಪೂರ್ತಿ ಗೊತ್ತಿದೆ. ಯಾಕೆ ಅವನೇ ದೈವ ಅಲ್ವಾ? ಕೃಷ್ಣ ಹೇಳಿದ ಮಾತು ನೋಡಿ, ಈ ಕುರುಪಾಂಡವರ ವಿಷಯದಲ್ಲಿ ಈಗ ಭಗವತ್ ಸಂಕಲ್ಪ ಏನಿದೆ ಅಂತ ನನಗೆ ಪೂರ್ಣವಾಗಿ ಗೊತ್ತಿದೆ. ಇವನೇ ದೈವ, ಕೃಷ್ಣೋ ದೈವ, ಕೃಷ್ಣೋ ದೈವಂ ಅಂತ ಹೇಳ್ತಾರಲ್ಲ ಹಾಗೆ ಕುರುಪಾಂಡವರ ವಿಷಯದಲ್ಲಿ ಏನ್ ಮಾಡ್ಬೇಕು, ಏನಾಗತ್ತೆ ಅನ್ನೋದು ನನಗೆ ಪೂರ್ಣವಾಗಿ ಗೊತ್ತಿದೆ. ಹಾಗಿರುವಾಗ ಸಂಧಿ ಹೇಗಾಗತ್ತಪ್ಪ? ಸಂಧಿ ಆಗೋದಿಲ್ಲ, ಸಂಧಿಗೆ ಅವಕಾಶವೇ ಇಲ್ಲ. ಮಾತಾಡಿ ಏನ್ ಮಾಡಬಹುದು, ಕೆಲಸ ಮಾಡಿ ಏನ್ ಮಾಡಬಹುದು, ನಾನ್ ಮಾಡ್ತೀನಿ ಅದನ್ನ. ಆದ್ರೆ ನನ್ನ ಅಭಿಪ್ರಾಯ ಸ್ಪಷ್ಟ, ನನಗೆ ಸಂಧಿ ಇಷ್ಟ ಇಲ್ಲ. ಮತ್ತೆ ಕೃಷ್ಣ ಯಾಕೆ ಹೋಗೋದಲ್ಲಿಗೆ ಅಂತಂದ್ರೆ ಮತ್ತದೇ ದುರ್ಯೋಧನ ಎಷ್ಟು ಕೆಟ್ಟವನು ಅಂತ ತೋರಿಸ್ಲಿಕ್ಕಾಗಿ. ನನಗೆ ಸಂಧಿ ಸರ್ವಾತ್ಮನ ಇಷ್ಟ ಇಲ್ಲ. ಅವನಿಗೇನಾದ್ರೂ ಎಲ್ಲರೂ ಚೆನ್ನಾಗಿರೋದೇ ಬೇಕಾಗಿದ್ರೆ ದುರ್ಯೋಧನನಿಗೆ ಉತ್ತರ ಗೋಗ್ರಹಣ ಆಯ್ತಲ್ಲ, ಆ ಗೋಗ್ರಹಣ ಆಗುವ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಬೇಡ 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 ಅಂತ ಬೇಡ್ಕೊಳ್ತಾ ಇದ್ದಾರೆ ಅವನನ್ನ. ಏನಂದ ಕೇಳಿಸ್ಕೊಳ್ಳಿ. ನಿನ್ನ ನೋಡ್ತಾ ಇದ್ದ ಹಾಗೆ ಅಜ್ಞಾತವಾಸ ಇನ್ನು ಮುಗುದಿಲ್ಲ, 1 ವರ್ಷ ಇನ್ನೂ ಆಗಿಲ್ಲ, ನಾವು ಮೊದಲೇ ನೋಡಿಬಿಟ್ಟಿದ್ದೇವೆ ಪಾಂಡವರನ್ನ, ಅರ್ಜುನನನ್ನ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡ್ಲಿ ಅಂತ ಯಾವ ಬಾಯಲ್ಲಿ ಹೇಳ್ದ ಅವನು? ಆಕ್ಚುಯಲ್ ಅಜ್ಞಾತವಾಸದ 1 ವರ್ಷ ಪೂರ್ಣ ಮುಗಿದಿದೆ. ಮುಗಿದಿದ್ರು ಹಾಗಂದಲ್ಲ ಅವನು. ಯಾಕಂದ? ದುಷ್ಟ. ಆಗೇನಾಯ್ತು? ನೀ ಏನ್ ಸಂಕಲ್ಪ ಮಾಡಿದೆ? ಕೌರವರನ್ನ ಸೋಲಿಸ್ತೇನೆ ಅಂತ ಸಂಕಲ್ಪ ಮಾಡಿದೆ. ಏನಾಯ್ತು? ಕೌರವರು ಸೋತರು. ನಾನೇನ್ ಮಾಡ್ತೀನಿ ಈಗ? ಧರ್ಮರಾಜನ ಮಾತನ್ನ ಕೇಳಬೇಕು. ನಾನು ಧರ್ಮರಾಜನ ಮಾತನ್ನ ಕೇಳಿಕೊಂಡು ಅಲ್ಲಿ ಹೋಗ್ತೀನಿ. ದುರ್ಯೋಧನನ ಪಾಪಕರ್ಮ ಇನ್ನೂ ಮುಗಿದಿಲ್ಲ, ಇನ್ನೂ ಅವನಿಗೆ ಏನೇನೋ ಮಾಡಬೇಕು. ಏನೇನೋ ಮಾಡಬೇಕು ಅಂದ್ರೆ ಏನು? ಕೃಷ್ಣದೇವರಿಗೆ ಪ್ರಲೋಭನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಕೃಷ್ಣದೇವರನ್ನ ಬಂದ್ ಮಾಡುವ ಪ್ರಯತ್ನ ಮಾಡಬೇಕು. ಅವನು ಮಾಡುವ ಎಲ್ಲ ಪಾಪಕರ್ಮಗಳನ್ನ ನಾನು ನೋಡ್ಬೇಕಾಗಿದೆ. ನೋಡ್ಲಿಕ್ಕಾಗಿ ನಾ ಅಲ್ಲಿಗೆ ಹೋಗ್ಬೇಕಾಗಿದೆ. ಹೋಗ್ಲಿಕ್ಕಾಗಿ ಧರ್ಮರಾಜನ ಮಾತನ್ನ ಕೇಳಬೇಕಾಗಿದೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ತೇನೆ. ಬಿಟ್ರೆ ನನ್ನ ಅಭಿಪ್ರಾಯ ಸಂಧಿಯಲ್ಲ, ಯುದ್ಧವೇ. ನನ್ನ ಅಭಿಪ್ರಾಯ ಕೌರವರ ಬದುಕಲ್ಲ, ಕೌರವರ ಮರಣ ಅಂತ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯವನ್ನ ಸಭೆಯಲ್ಲಿ ಎಲ್ಲರ ಮುಂದೆ ಅರ್ಜುನನಿಗೆ ನೇರವಾಗಿ ದಿಟ್ಟವಾಗಿ ಹೇಳಿದ ಅಂತನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 870ತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ 9ಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 78 ಅಧ್ಯಾಯಗಳು ಮುಗಿತದೆ. ತುಂಬಾ ಸುಂದರವಾದ ಭಗವದ್ಧ್ಯಾನ ಪರ್ವದಲ್ಲಿ 9ನೇ ಅಧ್ಯಾಯ, ಜೊತೆಯಲ್ಲಿ ಇವತ್ತಿನ ಭಾರತ ಚಿಂತನೆಯೂ ಮುಗಿಯುತ್ತೆ. ಮತ್ತೆ ನಾಳೆ ಸರಿಯಾಗಿ 4 ಗಂಟೆಗೆ ಭಾರತದ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.